ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 28ನೇ ತಾರೀಖು ತಮ್ಮ ನಿರ್ಣಯವನ್ನು ಪ್ರಕಟಿಸ್ತಾರೆ, ನಾಡಿದ್ದು ನಿರ್ಣಯವನ್ನು ಪ್ರಕಟಿಸ್ತಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ತುಂಬ ಪ್ರಮುಖವಾದ ಬೆಳವಣಿಗೆ. ನ್ಯೂಸ್ ಅವರ್ನ ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ಈ ಸಭೆಯಲ್ಲಿದ್ದವರೇ 6 ಜನ, ಉಳಿದವರು ಯಾರನ್ನು ಸಭೆ ನಡೆಯುವ ರೂಮ್ಗಲ್ಲ, ಸಭೆ ನಡೆಯುವ ಫ್ಲೋರ್ಗೆ ಬಿಟ್ಟಿರಲಿಲ್ಲ. ಇಂದಿರಾ ಭವನದ 5th ಫ್ಲೋರ್ನಲ್ಲಿ ಸಭೆ ನಡೀತಾ ಇದ್ದರೆ ಈ ಇಬ್ಬರು ನಾಯಕರುಗಳ ಜೊತೆಗೆ ಕರ್ನಾಟಕದಿಂದ ಹೋದವರೆಲ್ಲರನ್ನೂ ಇಂದಿರಾ ಭವನದ 3rd ಫ್ಲೋರ್ನಲ್ಲಿ ಕೂಡಿಸಲಾಗಿತ್ತು. ಅದಕ್ಕೆ ಈ ಮಾಹಿತಿಗಳು ಹೊರಗೆ ಬರೋದು ತಡ ಆಗಿದ್ದು. ಸಭೆ ಮುಗಿಸಿಕೊಂಡು ಇವರು ಬಂದು ತಮ್ಮ ತಮ್ಮ ಆಪ್ತರ ಹತ್ರ ಹಿಂಗಾಯಿತು ಅಂತ ಹೇಳಿ ಆಮೇಲೆ ಮಾಧ್ಯಮಗಳಿಗೆ ಸುದ್ದಿ ಬರೋದು. ಸುದ್ದಿ ಬಂದಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ರಾಜ್ಯಸಭೆಗೆ ಬಂದುಬಿಡಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅದನ್ನು ಒಪ್ಪಿಲ್ಲ. ಬೆಂಗಳೂರಿಗೆ ಹೋಗಿ ಶಾಸಕರುಗಳ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ. ನಾಡಿದ್ದು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಯಾವ ಬೆಳವಣಿಗೆಗಳ ಬಗ್ಗೆ ಹೆಚ್ಚು ಕಡಿಮೆ 1-1.5 ವರ್ಷದಿಂದ ಚರ್ಚೆ ಆಗ್ತಾ ಇತ್ತು. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರಿಗೆ ನೀವೇ 5 ವರ್ಷ ಮುಖ್ಯಮಂತ್ರಿನ, 2.5 ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳ್ತೀರಾ? ಡಿ ಕೆ ಶಿವಕುಮಾರ್ ನಿಮ್ಮ ಮಧ್ಯದಲ್ಲಿ 50-50 ಒಪ್ಪಂದ ಆಗಿದೆಯಂತೆ, ಹೌದಾ? ಪ್ರಶ್ನೆಗಳು ಬರ್ತಾ ಇದ್ವು. ಸಿದ್ದರಾಮಯ್ಯನವರು ಹೇಳ್ತಾನೆ ಬಂದರು, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾನೆ ಬಂದರು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತಂದರು. ಒಪ್ಪಂದ ಆಗುವ ಸಂದರ್ಭದಲ್ಲಿ ನಾನು, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸುರೇಶ್ ಒಟ್ಟಿಗೆ ಇದ್ವಿ. ಅವರೆಲ್ಲರೂ ಸೇರಿ ಮುಂದಿನ ಚರ್ಚೆ ಆಗಬೇಕು ಅಂತಿದ್ರು. ಇವತ್ತು ಅವರೆಲ್ಲರೂ ಸೇರಿದ್ರು, ಡಿ ಕೆ ಸುರೇಶ್ ಅವರೊಬ್ಬರು ಮೀಟಿಂಗ್ ಹಾಲಿಗೆ ಇರಲಿಲ್ಲ. ಮೀಟಿಂಗ್ ಹಾಲ್ನಲ್ಲಿ ಡಿ ಕೆ ಸುರೇಶ್ ಅವರೊಬ್ಬರು ಇರಲಿಲ್ಲ. ನಿರ್ಧಾರ ಆದಂಗಿದೆ. ಸಿದ್ದರಾಮಯ್ಯನವರಿಗೆ ಅದನ್ನು ಕನ್ವೆ ಮಾಡಿದ್ದಾರೆ. ಇವತ್ತೂ ಕೂಡ KN ರಾಜಣ್ಣ ಅವರು ಡಾಕ್ಟರ್ ಪರಮೇಶ್ವರ್ CM ಆಗಲಿ, ಸಿದ್ದರಾಮಯ್ಯನವರು ಕೆಳಗೆ ಇಳಿಯೋದಾದರೆ ಅಂತಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ಏನಿದೆ ನೋಡೋಣ. ಈಗ ನಮಗೇನೋ ಇದಾಗಿತ್ತು, 30 ತಿಂಗಳು ಅಂತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತು ಪದೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆ ಥರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿ ಅವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡಿದ್ರೆ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಹೈಕಮಾಂಡ್ ಅವರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನಾವು ದಿ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಸರ್, ಇನ್ನೊಂದು ಮಾತು ಹೇಳಿದ್ರೆ ನೀವು ಅಧಿಕಾರ ಹಸ್ತಾಂತರ ಆದ್ರೆ ಮುಖ್ಯಮಂತ್ರಿ ನಂತರದಲ್ಲಿ ದಲಿತ CM ಕೊಡಬೇಕು, ಪರಮೇಶ್ವರಿಗೆ ಕೊಡಬೇಕು, ಆ ಹೇಳಿಕೆ ಅದು ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್ನವ್ರದ್ದೇ. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಗೊತ್ತಾಯ್ತಾ? ಆ ಒಂದು ಇದರಲ್ಲಿ ನಾನು ಅಭಿಪ್ರಾಯ ಸೂಚನೆ ಮಾಡಿದ್ದೀನಿ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ, ನಿರ್ಣಯಕ್ಕೆ ನಾವೆಲ್ಲ ಬದ್ಧತೆಯನ್ನು ಕೂಡ ತೋರಿಸ್ತೇವೆ. ಅಸೆಸ್ಮೆಂಟ್ ಇವತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಸ್ಥಾನಗಳ ಬಗ್ಗೆ ಒಂದು ಪೂರ್ವಭಾವಿ ಚರ್ಚೆ ಮುಖ್ಯಮಂತ್ರಿಗಳ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು. ಮತ್ತು ನನ್ನ ಒಂದು ನಿರೀಕ್ಷೆ ಏನಂದರೆ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನು ಕೇಳ್ತಾರೆ, ರೀಶಫಲ್ ಪರ್ಮಿಷನ್ ಕೊಡಿ ಅಂತ. ಆಗ ಯಾವುದೆಲ್ಲ ಚರ್ಚೆಗಳಾಗ್ತವೆ, KPCC ಅಧ್ಯಕ್ಷರ ಬದಲಾವಣೆ ಮತ್ತು ರೀಶಫಲ್ಲು, ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡುವಂಥದ್ದು, ಈ ಗೊಂದಲ ಒಂದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದೊಂದು ಇತಿಷ್ಟಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ಬಹುಶಃ ಅದಕ್ಕೆ ಕಾಲ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು.
ಶೀಘ್ರದಲ್ಲೇ ಇದಕ್ಕೊಂದು ಇತಿಶ್ರೀ ಆಗ್ತದೆ, ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ನಾನೊಬ್ಬ ಶಾಸಕನಾಗಿ ಹೇಳ್ತಾ ಇಲ್ಲ, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮಗೆ 28 ಚುನಾವಣೆ ಭಾಳ ಮುಖ್ಯ. 28 ಚುನಾವಣೆಯಲ್ಲಿ ನಾವು ಸುಲಲಿತವಾಗಿ ನಾವು ಜನಗಳ ಮುಂದೆ ಹೋಗಬೇಕು ಅಂತಂದರೆ ಇದೊಂದು ಇತಿಶ್ರೀ ಆಡಲೇಬೇಕು, ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಕೆಲವು ವಿಚಾರಗಳನ್ನ ಇಬ್ಬರು ಮುಂದೆ ಕುಣಿಸ್ಕೊಂಡು ಆಮೇಲೆ ಫೈನಲ್ ಮಾಡ್ತಾರೆ. ಆದರೆ ಪರ್ಸ್ನಲ್ಲಾಗಿ ಕೆಲವು ವಿಚಾರಗಳನ್ನ ತೀರ್ಮಾನ ತೊಗೋಬೇಕಾದ್ರೆ ಅವ್ರ ಅಭಿಪ್ರಾಯ ಇವ್ರ ಅಭಿಪ್ರಾಯ ಎಲ್ಲನೂ ಕೂಡ ಕ್ರೋಢೀಕರಣ ಮಾಡಬೇಕಲ್ಲ. ಕ್ರೋಢೀಕರಣ ಮಾಡಿದ್ಮೇಲೆ ಅವರ ಅಂತಿಮವಾದಂಥ ಅಭಿಪ್ರಾಯ ಇಬ್ಬರನ್ನು ಕುಣಿಸ್ಕೊಂಡು ಹೈಕಮಾಂಡ್ ಮಾಡ್ತಾರೆ. ಏನಾಗ್ತದೆ ಸಾಧಕ ಬಾಧಕ ಅಂತ ಹೈಕಮಾಂಡ್ಗೆ ಜವಾಬ್ದಾರಿ ಇದೆ. ಮುಂದೆ ಏನಾಗ್ತದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅರಿವು ಕೂಡ ಇದೆ. ಅದರಿಂದ ಕೂತ್ಕೊಂಡು ತೀರ್ಮಾನ ಮಾಡಿ ಪ್ರತ್ಯೇಕವಾಗಿ ನಾಯಕರುಗಳನ್ನ ಕರೆದು ಭೇಟಿ ಮಾಡಿ ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ತಾರೆ. ನನಗೇನು ಮಾಹಿತಿ ಇಲ್ಲ. ನೋ ಕಾಮೆಂಟ್. ಸಾರಿ, ಇವತ್ತೇನು ಮಾತಾಡೋಂಗಿಲ್ಲ. ಇಲ್ಲ, ಡಿ ಕೆ ಅವರು ಆಗ್ತಾರೆ ಅಂತ ಓಟ್ ಹಾಕಿರೋದು ಕೆಲವು ಭಾಗದಲ್ಲಿ ಸತ್ಯವಾಗಿರ್ತಕ್ಕಂಥ ವಿಚಾರ. ಅದರಲ್ಲಿ ಕೆಲವು ಆಗಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಭ್ರಮ ನಿರಸನ ಆಗೋದು ಕೂಡ ಸತ್ಯ ಆಗಿರ್ತಕ್ಕಂಥ ವಿಚಾರ. ಅವರಲ್ಲಿ ಏನೇನು ಒಡಂಬಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ವೋಟರ್ಸ್ ಥಿಂಕಿಂಗೇ ಬೇರೆ ಇರುತ್ತೆ, ಅಲ್ಲಿ ನಮ್ಮ ಹೈಕಮಾಂಡ್ ಥಿಂಕಿಂಗೇ ಬೇರೆ ಇರುತ್ತೆ. ಅದರಿಂದ ಅದಕ್ಕೂ ತಾಳೆ ಮಾಡಲಿಕ್ಕೆ ಆಗಲ್ಲ. ವೋಟ್ ಹಾಕಿರೋದು ಜನ ಹೌದು ಡಿ ಕೆ ಅವ್ರು ಆಗ್ಬೋದು ಅಂತ ಹೇಳ್ಬಿಟ್ಟು ಹಳೆ ಮೈಸೂರು ಭಾಗದಲ್ಲಿ ಹಾಕಿರ್ಬೋದು ಏನೋ ಗೊತ್ತಿಲ್ಲ. 28 ನಾಡಿದ್ದು ಕ್ರೂಷಿಯಲ್ ಡೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಿಂದ ಹೊರಟಿದ್ದಾರೆ. 11 ಗಂಟೆಗೆ ಬಂದು ಲ್ಯಾಂಡ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ನಾಳೆ ಬರ್ತಾರಂತೆ, ಇವತ್ತು ದಿಲ್ಲಿಲೇ ಇರ್ತಾರಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.